ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸ್ಟೂಡೆಂಟ್ಸ್, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಡೆರಿವೇಷನ್ಸ್. ಇವತ್ತಿನ ತರಗತಿಯಲ್ಲಿ ನಾವು 5 ಮಾರ್ಕ್ಸ್ 100% ಫಿಕ್ಸ್ಡ್ ಡೆರಿವೇಷನ್ಸನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇವು ಎಷ್ಟು ಫಿಕ್ಸ್ ಕ್ವಶನ್ಸ್ ಅಂದರೆ ಖಂಡಿತವಾಗಿ ಇದೇ ಡೆರಿವೇಷನ್ಸ್ಗಳು ಎನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ. ವಿತ್ ಕ್ವಶನ್ ನಂಬರ್ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ನೋಡಿಲಿ, ಪಾರ್ಟ್ 4ಅಲ್ಲಿ ಇರ್ತಕ್ಕಂತಹ 36, 37, 38, 39, 40, 41, 42, 43 ಕ್ವಶನ್ಸ್ಗಳು, ಅಂದರೆ 8 ಕ್ವಶನ್ಸ್ಗಳು 5 ಮಾರ್ಕ್ಸ್ ಡೆರಿವೇಷನ್ಸ್ ಇರ್ತವೆ. ಅದರಲ್ಲಿ 36th ಕ್ವಶನ್ನು ಮೋಷನ್ ಇನ್ ಎ ಪ್ಲೇನ್ ಮೇಲೇ ಬರಬೇಕು ವಿದ್ಯಾರ್ಥಿಗಳೇ, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಹಾಗಾದರೆ 36th ಕ್ವಶನ್ ಯಾವುದಿರ್ಬೋದು ಸರ್? ಯಾವುದಿದೆ ಅಂದರೆ ಸ್ಕ್ರೀನ್ ಮೇಲೆ ಇದೆ ನೋಡಿ. ಶೋ ದ್ಯಾಟ್ ಪಾತ್ ಟ್ರೇಸ್ಡ್ ಬೈ ದ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ. ಅದನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ಅದರ ಡೆರಿವೇಷನ್ ಇಲ್ಲಿ ನಾನು ಕೊಟ್ಟಿದ್ದೇನೆ, ದಯವಿಟ್ಟು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕು. ಹಾಗಾದರೆ ಸರ್ ಇದನ್ನು ಬಿಟ್ಟರೆ ಮತ್ತೆ ಬೇರೆ ಯಾವುದು ಕೇಳ್ಬೋದು ಸರ್? ಇದನ್ನು ಬಿಟ್ಟರೆ ವಾಟ್ ಈಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಕೇಳ್ತಾರೆ. ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಹಾಗಾದರೆ ಸರ್ ಇವೆರಡು ಬಿಟ್ಟರೆ ಮತ್ತೊಂದು ಯಾವುದು ಬರ್ಬೋದು ಸರ್? ಯಾವ ಕ್ವಶನ್ ಬರ್ತದಂದರೆ ವಾಟ್ ಈಸ್ ರೆಸೊಲ್ಯೂಷನ್ ಆಫ್ ಅ ವೆಕ್ಟರ್ಸ್ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ರೆಸೊಲ್ಯೂಷನ್ ಆಫ್ ಅ ವೆಕ್ಟರ್ಸ್ ಇಂಟು 2 ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸ್. ಇಲ್ಲಿದೆ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈ 3 ಕ್ವಶನ್ಸ್ಗಳು ಏನಾಗ್ಬೋದು ಅಂದರೆ 36th ಕ್ವಶನ್ ಆಗಿ ಬರಬಹುದು ಆ್ಯನ್ಯುವಲ್ ಎಕ್ಸಾಮಲ್ಲಿ 100% ವಿದ್ಯಾರ್ಥಿಗಳೇ. ಹಾಗಾದರೆ 37th ಕ್ವಶನ್ ಸರ್ ಲಾಸ್ ಆಫ್ ಮೋಷನ್ ಮೇಲೆ ಬರ್ತದೆ. ಅದರಲ್ಲಿ ಯಾವ್ಯಾವ ಬರ್ಬೋದು? ಸ್ಟೇಟ್ ನ್ಯೂಟನ್ಸ್ ಲಾ, ಸೆಕೆಂಡ್ ಲಾ ಆಫ್ ಮೋಷನ್, ಪ್ರೂವ್ ದ್ಯಾಟ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ, ಇದಾದರೂ ಬರ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇದನ್ನು ಬಿಟ್ಟರೆ ಮತ್ತೆ ಕ್ವಶನ್ ಯಾವ್ದು ಬರ್ಬೋದು ಸರ್? ಸ್ಟೇಟ್ ಆ್ಯಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಈ ಕ್ವಶನ್ ಆದರೂ ಬರ್ಬೋದು. ಹಾಗಾದರೆ ಇದನ್ನು ಬಿಟ್ಟರೆ ಮತ್ತೆ ಯಾವ ಕ್ವಶನ್ ಬರ್ಬೋದು ಸರ್? ಇವೆರಡೂ ಕ್ವಶನ್ಸ್ಗಳನ್ನು ಬಿಟ್ಟರೆ ಖಂಡಿತವಾಗಿ ಬ್ಯಾಂಕ್ಡ್ ರೋಡ್ ಮೇಲೆ ಇರತಕ್ಕಂತಹ ಡೆರಿವೇಷನನ್ನು ಅವರು ಕೇಳೋ ಚಾನ್ಸಸ್ ಇರ್ತದೆ. ಬ್ಯಾಂಕ್ಡ್ ರೋಡ್ ಸ್ಕ್ವೇರ್ ರೂಟ್ ಆಫ್ ಮ್ಯೂ ಜಿ ಆರ್ ಟ್ಯಾನ್ ಟೀಟಾ ಅಂತ ಒಂದು ಎಕ್ಸ್ಪ್ರೆಷನ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಅದನ್ನು ಕೇಳುವ ಚಾನ್ಸಸ್ ಇರ್ತದೆ. ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಎಸ್ ಇದೆ, ಏನಿದೆ ನೋಡಿ, ಆಪ್ಟೇನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸೇಫ್ ಸ್ಪೀಡ್ ಆನ್ ಬ್ಯಾಂಕ್ಡ್ ರೋಡ್. ಅರ್ಥ ಆಯ್ತಾ? ನೆಕ್ಸ್ಟ್ 36, 37, 38th ಕ್ವಶನ್ ಯಾವುದಿರ್ಬೋದು ಸರ್? ವರ್ಕ್ ಎನರ್ಜಿ ಪವರ್ ಮೇಲೆ ಇರ್ತದೆ. ಇಲ್ಲಿದೆ ನೋಡಿ, ಇದೇ ಕ್ವಶನ್ ಕೇಳ್ಬೋದು. ಶೋ ದ್ಯಾಟ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಅ ಫ್ರೀಲಿ ಫಾಲಿಂಗ್ ಬಾಡಿ ಈಸ್ ಕಾನ್ಸರ್ವ್ಡ್. ಈ ಕ್ವಶನ್ ಆದರೂ ಕೇಳಬಹುದು. ಎಷ್ಟನೇ ಕ್ವಶನ್ ನಂಬರು? 38. ಇದನ್ನು ಬಿಟ್ಟರೆ ಸರ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್, ಇದನ್ನಾದರೂ ಕೇಳ್ಬೋದು 5 ಮಾರ್ಕ್ಸಿಗೆ. ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ವಿದ್ಯಾರ್ಥಿಗಳೇ ಎಲಾಸ್ಟಿಕ್ 1 ಡೈಮೆನ್ಷನಲ್ ಕೊಲಿಸನಲ್ಲಿ ಫೈಂಡ್ ದ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆಫ್ ದ ಬಾಡೀಸ್ ಆಫ್ಟರ್ ಕೊಲಿಸನ್ ಅನ್ನು ಕೇಳ್ಬೋದು. ಇದನ್ನು ಬಿಟ್ಟರೆ ಸರ್ ಸ್ವಲ್ಪ ಚಾಪ್ಟರ್ ದೊಡ್ಡದಿದೆ, ಇನ್ನೊಂದು ಕ್ವಶನ್, ಇನ್ನೊಂದು ಪಾಸಿಬಿಲಿಟಿ ಇದೆ ಇಲ್ಲಿ. ಯಾವುದಂದರೆ ಫೈಂಡ್ ಔಟ್ ದಿ ಹೌ ಮಚ್ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ ಈಸ್ ಲಾಸ್ಡ್ ಇನ್ ಕೇಸ್ ಆಫ್ ಇನ್ಎಲಾಸ್ಟಿಕ್ ಕೊಲಿಸನ್ ಇನ್ 1 ಡೈಮೆನ್ಷನ್. ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಈ ರೀತಿ ಪ್ರಶ್ನೆಗಳನ್ನು ವರ್ಕ್ ಎನರ್ಜಿ ಪವರ್ ಮೇಲೆ ಡೆರಿವೇಷನ್ಸನ್ನು ಕೇಳ್ಬೋದು. ಅರ್ಥ ಆಯ್ತಲ್ಲ? ಕ್ವಶನ್ ನಂಬರ್ ಎಷ್ಟೆಷ್ಟು ಮುಗೀತು? 36, 37, 38. 39 ಕ್ವಶನ್ ಯಾವ ಚಾಪ್ಟರ್ ಮೇಲೆ ಬರ್ತದೆ ಸರ್? ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಆ್ಯಂಡ್ ರೊಟೇಷನಲ್ ಮೋಷನ್ ಮೇಲೆ ಬರ್ತದೆ. ಅದ್ರ ಮೇಲೆ ಯಾವ ಕ್ವಶನ್ ಸರ್? ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್, ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಇದನ್ನು ಬಿಟ್ಟರೆ ಸರ್ ಶೋ ದ್ಯಾಟ್ ಟಾರ್ಕ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗುಲರ್ ಮೊಮೆಂಟಮ್. ಇದನ್ನು ಬಿಟ್ಟರೆ ಸರ್ ಇಲ್ಲಿದೆ ನೋಡಿ, ಕೈನೆಟಿಕ್ ಎನರ್ಜಿ ಆಫ್ ಎ ರೋಲಿಂಗ್ ಬಾಡಿ. ಇವೇ 3 ಕ್ವಶನ್ಸ್ಗಳು ವಿದ್ಯಾರ್ಥಿಗಳೇ ಸಿಸ್ಟಮ್ ಆಫ್ ಪಾರ್ಟಿಕಲ್ ಆ್ಯಂಡ್ ರೊಟೇಷನಲ್ ಮೋಷನಲ್ಲಿ. ಹೌದಲ್ವಾ? ಈಗ ಎಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ? 39th ಕ್ವಶನ್ವರೆಗೂ ಡಿಸ್ಕಸ್ ಮಾಡಿದ್ವಿ. ಈಗ 40 ಕ್ವಶನ್ನು ಗ್ರಾವಿಟೇಷನ್ ಚಾಪ್ಟರ್ ಮೇಲೆ ಇರ್ತದೆ. ಆ ಗ್ರಾವಿಟೇಷನ್ ಚಾಪ್ಟರ್ ಮೇಲೆ ಯಾವುದಾದ್ರು ಬರ್ಬೋದು ಸರ್ ಡೆರಿವೇಷನ್ಸ್? ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್ ಒಂದು, ಇಲ್ಲಿ ಹೈಟ್ ಇದೆ ನೋಡಿ, ಅಬೌವ್ ದ ಸರ್ಫೇಸ್ ಆಫ್ ದ ಅರ್ತ್ ಒಂದು, ಇನ್ನೊಂದು ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್ ಒಂದು, ಇಲ್ಲಿದೆ ನೋಡಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಟ್ ಡೆಪ್ತ್ ಡಿ. ಇವೆರಡನ್ನು ಬಿಟ್ಟರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಯನ್ನಾದರೂ ಕೇಳ್ಬೋದು ಅವರು ಡೆರಿವೇಷನ್ನು. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬಿಟ್ಟರೆ ವಾಟ್ ಈಸ್ ಎಸ್ಕೇಪ್ ಸ್ಪೀಡ್ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಸ್ಕೇಪ್ ವೆಲಾಸಿಟಿ, ಎಸ್ಕೇಪ್ ಸ್ಪೀಡ್. ಈ ಕ್ವಶನನ್ನು ಗ್ರಾವಿಟೇಷನ್ ಚಾಪ್ಟರ್ ಮೇಲೆ ಕೇಳ್ಬೋದು ವಿದ್ಯಾರ್ಥಿಗಳೇ. 40 ಕ್ವಶನ್ ಇದು, 40ನೇ ಕ್ವಶನ್ನು. ಈ ಕ್ವಶನ್ಸ್ಗಳನ್ನ ಕೇಳ್ಬೋದು. ಇಲ್ಲಿದೆ ನೋಡಿ, ಎಸ್ಕೇಪ್ ಸ್ಪೀಡ್ ಇದೆ. ಹೌದಲ್ವಾ? 36, 37, 38, 39, 40. 41 ಕ್ವಶನ್ ಯಾವ ಚಾಪ್ಟರ್ ಮೇಲೆ ಇರ್ತದೆ ಸರ್? ಥರ್ಮೋಡೈನಮಿಕ್ಸ್ ಮೇಲೆ ಇರ್ತದೆ ವಿದ್ಯಾರ್ಥಿಗಳೇ. ಇಲ್ಲಿದೆ ನೋಡಿ, ಇದನ್ನು ಕೇಳೋದು ತುಂಬ ರೇರು. ಮೇಯರ್ಸ್ ಇಕ್ವೇಷನ್ ಇದನ್ನು ಕೇಳೋದು ತುಂಬ ರೇರು. ಬಟ್ ಈಗೇನಿದೆ ನೋಡಿ,
ಈಗೇನಿದು ಎಕ್ಸ್ಪ್ರೆಷನ್ ಬರ್ತಾ ಇದೆಯಲ್ಲ ಇದು ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್. ಇದು ಇಲ್ಲಿದೆ ನೋಡಿ, ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್. ಇದನ್ನು 3 ಮಾರ್ಕ್ಸಿಗಾದರೂ ಕೇಳ್ಬೋದು ಅಥವಾ 5 ಮಾರ್ಕ್ಸಿಗಾದರೂ ಕೇಳ್ಬೋದು. ನೆಕ್ಸ್ಟ್ ಸರ್, ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೊಸೆಸ್. ಈಗೇನು ಹೋಯ್ತಲ್ಲ ಇಲ್ಲಿದೆ ನೋಡಿ, ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್ ಆಯಿತು. ಈಗ ನೆಕ್ಸ್ಟು ಕಾರ್ನಾಟ್ ಸೈಕಲನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಇಲ್ಲಿದೆ ನೋಡಿ, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದು. ಈ 4 ಸ್ಟೆಪ್ಸನ್ನು ಬರೆದ್ಬಿಟ್ಟು ಈ ಗ್ರಾಫನ್ನು ಪ್ಲಾಟ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಇರ್ತದೆ ವಿದ್ಯಾರ್ಥಿಗಳೇ. ಮಾಡೆಲ್ ಕ್ವಶನ್ ಪೇಪರಲ್ಲೂ ಇದೇ ಕ್ವಶನನ್ನೇ ಕೇಳಿದ್ದಾರೆ ಅವರು, ಕಾರ್ನಾಟ್. ಇದನ್ನು ಬಿಟ್ಟರೆ ಕಾರ್ನಾಟ್ ಸೈಕಲನ್ನು ಎಲ್ಲ ಸ್ಟೆಪ್ಸನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಫಿಷಿಯನ್ಸಿ ಅಂತ ಕೇಳ್ತಾರೆ. ಇಲ್ಲಿದೆ ನೋಡಿ, ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ನೋಡಿ ವಿದ್ಯಾರ್ಥಿಗಳೇ. ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡಂದರೆ ಈ ಡೆರಿವೇಷನನ್ನು ನೀವು ಮಾಡಬೇಕು. ಇದು ತುಂಬ ರೇರು ಕೇಳೋದು, ಹೌದಾ? ಹಾಗಾದರೆ ಸರ್ ನೆಕ್ಸ್ಟ್ ಕ್ವಶನ್ ಸರ್, ಆಸಿಲೇಷನ್ ಮೇಲೆ 42nd ಕ್ವಶನ್ನು. ಸಿಂಪಲ್ ಪೆಂಡುಲಮ್ ಕೇಳ್ತಾರೆ ಇಲ್ಲಿ ಆಸಿಲೇಷನಲ್ಲಿ, 5 ಮಾರ್ಕ್ಸ್ ಡೆರಿವೇಷನ್ನು. ಇದನ್ನು ಬಿಟ್ಟರೆ ಇಲ್ಲಿ ನೆಕ್ಸ್ಟ್ ಬರ್ತಿದೆ ನೋಡಿ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಟೋಟಲ್ ಎನರ್ಜಿ ಆಫ್ ದ ಪಾರ್ಟಿಕಲ್ ವಿಚ್ ಈಸ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಅದನ್ನಾದರೂ ಕೇಳ್ಬೋದು. ಇದನ್ನು ಬಿಟ್ಟರೆ ಸರ್ ಇಲ್ಲಿದೆ ನೋಡಿ, ಡೆರಿವೇಷನ್ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಮಾಸ್ ಅಟ್ಯಾಚ್ಡ್ ಟು ದ ಸ್ಪ್ರಿಂಗ್. ಇದನ್ನು ಬಿಟ್ಟರೆ ಇಲ್ಲಿದೆ ನೋಡಿ, ಲಾಸ್ಟ್ ಕ್ವಶನ್ ಇದು. ಏನದು, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆಫ್ ಅ ಸೌಂಡ್ ಆ್ಯಂಡ್ ಆಲ್ಸೋ ಎಕ್ಸ್ಪ್ಲೈನ್ ಲ್ಯಾಬ್ಲಾಸ್ ಕರೆಕ್ಷನ್ ಅಂತ ಕೇಳ್ತಾರೆ. ಸ್ವಲ್ಪ ಲೆಂದಿ ಡೆರಿವೇಷನ್ ಇದೆ, ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇದನ್ನು ಬಿಟ್ಟರೆ ಕ್ಲೋಸ್ಡ್ ಪೈಪ್, ಹೌದಲ್ವಾ? ವೇವ್ಸ್ ಚಾಪ್ಟರ್ ಮೇಲೆ ಇದು ಕ್ಲೋಸ್ಡ್ ಪೈಪ್ ಅಂತ ಕೇಳ್ಬೋದು, ವೇವ್ಸ್ ಚಾಪ್ಟರ್ ಮೇಲೆ ಇದು, ಹೌದಲ್ವಾ? ಹಾಂ, ನೆಕ್ಸ್ಟ್ ಓಪನ್ ಪೈಪು ವೇವ್ಸ್ ಚಾಪ್ಟರ್ ಮೇಲೆ, ಹೌದಲ್ವಾ? ಈ ಎಲ್ಲ ಡೆರಿವೇಷನ್ಸ್ಗಳನ್ನು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಡೆರಿವೇಷನ್ಸ್ ಆಗ್ತವೆ ಅಂದರೆ ಇವು ಆಲ್ಮೋಸ್ಟ್ ಒಂದು 14ರಿಂದ 15 ಡೆರಿವೇಷನ್ಸ್ ಆಗ್ತವೆ. ಇದರಲ್ಲಿ ನಿಮಗೆ ಯಾವುದು ಈಸಿ ಅನ್ನಿಸ್ತದಲ್ಲ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಅಲ್ಲಿ ಆಪ್ಷನ್ ಇರ್ತವೆ ವಿದ್ಯಾರ್ಥಿಗಳೇ. ಈಗ 36, 37, 38, 39 ಆ 4 ಡೆರಿವೇಷನ್ಸಲ್ಲಿ ಯಾವುದಾದ್ರೂ 2 ಡೆರಿವೇಷನ್ಸನ್ನೇ ಬಿಡಿಸ್ಬೇಕಾಗ್ತದೆ. ಆಮೇಲೆ 40, 41, 42, 43 ಈ 4 ಡೆರಿವೇಷನ್ಸಲ್ಲಿ ಮತ್ತೆ 2 ಡೆರಿವೇಷನ್ಸ್ಗಳನ್ನು ನಾವು ಬಿಡಿಸ್ಬೇಕಾಗ್ತದೆ. ಸೊ ಟೋಟಲ್ ನಮಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವೆ ಅಂದರೆ 20 ಮಾರ್ಕ್ಸ್ ನಮಗೆ ಈಸಿ ಸಿಗ್ತಾವೆ ವಿದ್ಯಾರ್ಥಿಗಳಲ್ಲಿ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ದಯವಿಟ್ಟು ನಂದೊಂದು ಕಳಕಳಿಯ ವಿನಂತಿ, ಈ ಎಲ್ಲ ಡೆರಿವೇಷನ್ಸ್ಗಳ PDF ಅನ್ನು ನಾನು ಮಾಡಿಬಿಟ್ಟು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ದಯವಿಟ್ಟು ಏನು ಮಾಡಬೇಕಂದ್ರೆ ಡೌನ್ಲೋಡ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆಲ್